ಇನ್ನು ಧರ್ಮಸ್ಥಳ ಪ್ರಕರಣ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಈಗಾಗಲೇ ಚಿನ್ನಯ್ಯ ಬಗ್ಗೆ ಸಾಕಷ್ಟು ದೊಡ್ಡ ದೊಡ್ಡ ವರದಿಗಳೇ ಬಂತು. ಈಗ ಅಂತಿಮವಾಗಿ ಚಿನ್ನಯ್ಯ ತನ್ನ ಹೇಳಿಕೆಯನ್ನು ಕೋರ್ಟ್ ಮುಂದೆ ಸಲ್ಲಿಕೆ ಮಾಡಿದ್ದಾನೆ. 164 ಅಡಿ ಸಲ್ಲಿಕೆ ಮಾಡಿರುವಂಥ ಹೇಳಿಕೆಯಲ್ಲಿ ತಿಮ್ರೋಡಿ ಮತ್ತು ಮೆಟ್ಟಣ್ಣವರ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇವತ್ತಿನ ಡೆವಲಪ್ಮೆಂಟ್ಸ್ ಏನಿದೆ ಈ ಧರ್ಮಸ್ಥಳ ಕೇಸಲ್ಲಿ ನೋಡೋಣ. ಮೂರನೇ ದಿನವೂ ಆರೋಪಿ ಚಿನ್ನಯ್ಯನ ಹೇಳಿಕೆ ದಾಖಲು. ಕೋರ್ಟ್ನಲ್ಲಿ ಯೂಟರ್ನ್, ಗ್ಯಾಂಗ್ ವಿರುದ್ಧ ಹೇಳಿಕೆ. ದೇಶಾದ್ಯಂತ ಸಂಚಲನ ಸೃಷ್ಟಿಸಿರುವ ಧರ್ಮಸ್ಥಳ ಕೇಸ್ ತನಿಖೆ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ. ಇದೀಗ ಮಾಸ್ಕ್ ಮ್ಯಾನ್ ಚಿನ್ನಯ್ಯನೇ ಉಲ್ಟಾ ಹೊಡೆದಿರೋ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಈ ಹಿಂದೆ ಅಷ್ಟು ಶವ ಸಿಕ್ಕಿತ್ತು, ಇಷ್ಟು ಶವ ಹೂತಿದ್ದೀನಿ ಅಂತ ಆರೋಪಗಳ ಸುರಿಮಳೆಯನ್ನೇ ಚಿನ್ನಯ್ಯ ಮಾಡಿದ್ದ. ಆದ್ರೆ ಅದು ಯಾವಾಗ ಬಿಎನ್ಎಸ್ಎಸ್ 183 ಅಡಿ ಚಿನ್ನಯ್ಯನಿಂದ ಸ್ವಇಚ್ಛೆ ಹೇಳಿಕೆಯನ್ನ ಕೋರ್ಟ್ ದಾಖಲಿಸಿಕೊಳ್ಳೋಕೆ ಮುಂದಾಯಿತು ನೋಡಿ. ಚಿನ್ನಯ್ಯನೇ ಉಲ್ಟಾ ಹೊಡೆದಿದ್ದಾನೆ. ಈ ಹಿಂದೆ ಕೋರ್ಟ್ನಲ್ಲಿ ನಾನು ಹೇಳಿದ್ದೆಲ್ಲವೂ ಸುಳ್ಳು ಅಂತ ಗ್ಯಾಂಗ್ ವಿರುದ್ಧವೇ ಹೇಳಿಕೆ ಕೊಟ್ಟಿದ್ದಾನೆ. ಹೌದು, ಸೆಪ್ಟೆಂಬರ್ 23ರಿಂದ ಒಟ್ಟು 3 ದಿನಗಳ ಕಾಲ ಬೆಳ್ತಂಗಡಿ ಕೋರ್ಟ್ ಮುಂದೆ ಚಿನ್ನಯ್ಯ ಸ್ವಇಚ್ಛೆ ಹೇಳಿಕೆ ನೀಡಿದ್ದು, ಹೇಳಿಕೆ ದಾಖಲಿಸಿಕೊಳ್ಳುವ ಪ್ರಕ್ರಿಯೆ ಇವತ್ತಿಗೆ ಮುಕ್ತಾಯಗೊಂಡಿದೆ. ಕೊನೆಯ ದಿನವಾದ ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ಹಾಜರಾದ ಚಿನ್ನಯ್ಯ ಹೇಳಿಕೆ ನೀಡಿದ್ದಾನೆ. ಎಸ್ಐಟಿ ಮೂಲಗಳಿಂದ ಟಿವಿ9ಗೆ ಸಿಕ್ಕ ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ ಚಿನ್ನಯ್ಯ ಕೋರ್ಟ್ನಲ್ಲಿ ಕಂಪ್ಲೀಟ್ ಯೂಟರ್ನ್ ಹೊಡೆದಿದ್ದಾನಂತೆ. ಅದೇನು ಅಂದ್ರೆ, ಕೆಲವರ ಷಡ್ಯಂತ್ರದಿಂದ ಕೋರ್ಟ್ನಲ್ಲಿ ಸುಳ್ಳು ಹೇಳಿದ್ದೇನೆ. ತಿಮ್ರೋಡಿ, ಮಟ್ಟಣ್ಣನವರ್, ಜಯಂತ್ ಸೇರಿ ಹಲವರು ಷಡ್ಯಂತ್ರ ರೂಪಿಸಿದ್ರು. ಒತ್ತಡ, ಬೆದರಿಕೆ ಹಾಕಿದ್ರಿಂದ ನಾನು ಸುಳ್ಳು ಹೇಳಿಕೆ ಕೊಟ್ಟಿದ್ದೆ. ನನ್ನ ಹೇಳಿಕೆಯ 8ಕ್ಕೂ ಹೆಚ್ಚು ವಿಡಿಯೋ ಮಾಡಿಕೊಂಡಿದ್ರು. ವಿಡಿಯೋದಲ್ಲಿ ಹೇಳಿದಂತೆ ನ್ಯಾಯಾಲಯದಲ್ಲಿ ಹೇಳಬೇಕು, ಎಸ್ಐಟಿ ಮುಂದೆಯೂ ಇದನ್ನೇ ಹೇಳುವಂತೆ ಹೇಳಿದ್ರು. ಅಲ್ಲದೆ ಜಯಂತ್, ಮಟ್ಟಣ್ಣನವರ್ ಬುರುಡೆ ತಂದು ಕೊಟ್ಟಿದ್ರು. ಅವರ ಮಾತು ನಂಬಿ ತಪ್ಪು ಮಾಡಿದೆ. ಈಗ ತಪ್ಪಿನ ಅರಿವಾಗಿ ಸತ್ಯ ಹೇಳುತ್ತಿದ್ದೇನೆ. ಹೀಗಂತ ನಿನ್ನೆ ಕೋರ್ಟ್ನಲ್ಲಿ ಹೇಳಿದ್ದ ಚಿನ್ನಯ್ಯ ತಪ್ಪೊಪ್ಪಿಕೊಂಡು ಜಡ್ಜ್ ಮುಂದೆಯೇ ಕಣ್ಣೀರು ಹಾಕಿದ್ದ. ಧರ್ಮಸ್ಥಳ ಕೇಸ್ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಕೆಲವರು ಸುಪ್ರೀಂ ಕೋರ್ಟ್ನಲ್ಲಿ ಪಿಐಎಲ್ ಹಾಕಿದ್ದು ಗೊತ್ತು, ಕೋರ್ಟ್ ಬೈದು ಕಳಿಸಿದ್ದು ಸಹ ನಮಗೆ ಗೊತ್ತಿದೆ, ಬುರುಡೆ ಎತ್ಕೊಂಡು ದೆಹಲಿಗೆ ಹೋಗಿದ್ದು ಗೊತ್ತಿದೆ ಅಂದ್ರು. ನಮಗೆ ಸುಪ್ರೀಂ ಕೋರ್ಟ್ ಆಗಿದ್ದು ಗೊತ್ತು, ಕೇಸ್ ಹೋಗಿದ್ದು ಗೊತ್ತು, ಪಿಐಎಲ್ ಹಾಕಿದ್ದು ಗೊತ್ತು, ಪಿಐಎಲ್ ನಡೀರಿ ಅಲ್ಲೇ ಲೋಕಲ್ ಅಲ್ಲಿ ಹೋಗಿ ಅಂತ ಅಂದ್ಬಿಟ್ಟು ಅವ್ರು ಬೈದು ಕಳಿಸಿದ್ದು ಗೊತ್ತು, ಅದೆಲ್ಲ ನಮ್ಗೆ ಗೊತ್ತಿದೆ. ಅದು ಬಟ್ ಅದನ್ನ ಯಾರನ್ನು ಸುಪ್ರೀಂ ಕೋರ್ಟ್ ಆಗಿದೆ ಅಂತ ಯಾರು ಹೇಳ್ಕೊಡಲ್ಲ. ಬುರುಡೆನ ಎತ್ಕೊಂಡೋಗಿ ಡೆಲ್ಲಿಗೂ ಎತ್ಕೊಂಡು ಹೋಗೋರು ಬುರುಡೆನ, ಅದು ಕೂಡ ನಮ್ಗೆ ಮಾಹಿತಿ ಇದೆ. ಇತ್ತ ತಿಮ್ರೋಡಿ ವಿರುದ್ಧ ಅಕ್ರಮ ಶಸ್ತ್ರಾಸ್ತ್ರ ಹೊಂದಿದ್ದ ಕೇಸ್ ಸಂಬಂಧ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಸೆಷನ್ಸ್ ಕೋರ್ಟ್ ಅರ್ಜಿ ವಿಚಾರಣೆಯನ್ನ ಸೆಪ್ಟೆಂಬರ್ 30ಕ್ಕೆ ಮುಂದೂಡಿಕೆ ಮಾಡಿದೆ. ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತು ಹಾಕಿದ್ದೇನೆ ಎಂದಿರುವ ಚಿನ್ನಯ್ಯ ಮತ್ತೊಮ್ಮೆ ಉಲ್ಟಾ ಹೊಡೆದಿದ್ದಾನೆ. ತಿಮ್ರೋಡಿ, ಮಟ್ಟಣ್ಣನವರ್ ಹಾಗೂ ಜಯಂತ್ ಷಡ್ಯಂತ್ರದಿಂದಲೇ ನಾನು ಈ ರೀತಿಯ ಆರೋಪ ಮಾಡಿದ್ದೆ ಅಂತ ಕೋರ್ಟ್ಗೆ ಸ್ವಇಚ್ಛೆ ಹೇಳಿಕೆ ನೀಡಿರೋದು ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಂತಾಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.